ವೆಲ್ಕಮ್ ಬ್ಯಾಕ್. ಕೊಪ್ಪಳದಲ್ಲಿ ಮಂಗಳೂರಿನ ಕಾರ್ಮಿಕರು ಪರದಾಡ್ತಾ ಇದ್ದಾರೆ. 23 ಕೂಲಿ ಕಾರ್ಮಿಕರು ನರಳಾಡ್ತಾ ಇದ್ದಾರೆ. ಕೊಪ್ಪಳದ ಬನ್ನಿಕೊಪ್ಪದ ಗ್ರಾನೈಟ್ ಕ್ವಾರಿ ಕೆಲಸಕ್ಕೆ ಅಂತ ಪಾಪ ಕಾರ್ಮಿಕರು ಅಲ್ಲಿ ತನಕ ಹೋಗಿದ್ದಾರೆ. ಮಂಗಳೂರಿನ ಕಾರ್ಮಿಕರು ಕೊಪ್ಪಳದಲ್ಲಿ ಕೆಲಸ ಮಾಡ್ತಾ ಇದ್ರು. ಬಟ್ ಈಗ ದೇಶವೇ ಲಾಕ್ಡೌನ್ ಆದ್ಮೇಲೆ ಅವ್ರಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪರಿಸ್ಥಿತಿ ಹಂಗಿದೆ. ದೇಶದಾದ್ಯಂತ ಇದೇ ಪರಿಸ್ಥಿತಿ ಇರೋದು. ಮಲ್ಪೆಯಲ್ಲಿ ಕೊಪ್ಪಳದ 21 ಮಂದಿ ಲಾಕ್ ಆಗಿದ್ದಾರೆ. ಬಿಳೆಬಾವಿ ಗ್ರಾಮದ ಸುಮಾರು 21 ದಿನಗೂಲಿ ಕಾರ್ಮಿಕರು ಊರಿಗೆ ವಾಪಸ್ ಕರೆಸ್ಕೊಳ್ಳಿ ಅಂತ ಈಗ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೂಲಿ ಕಾರ್ಮಿಕರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಇರೋದಕ್ಕೆ ಅಲ್ಲಿ ಸರಿಯಾದ ಜಾಗ ಸಿಗ್ತಾ ಇಲ್ಲ. ಆಮೇಲೆ ನೀರು ಊಟ ಇದು ಯಾವ್ದು ಸಿಗ್ತಿಲ್ಲ. ಹಂಗಾಗಿ ದಯವಿಟ್ಟು ನಮ್ ಊರಿಗೆ ನಾವು ಹೋಗೋದಕ್ಕೆ ರೆಡಿ ಇದೀವಿ, ಏನಾದ್ರೂ ವ್ಯವಸ್ಥೆ ಮಾಡ್ಕೊಡಿ ಅಂತ ಸರ್ಕಾರಕ್ಕೆ ಅವರು ಡಿಮ್ಯಾಂಡ್ ಮಾಡ್ತಿರೋದು. ನಾವು ಮಂಗಳೂರಿಂದ ಇಲ್ಲಿಗೆ ಬಂದಿದ್ದೇವೆ ಕೆಲಸಕ್ಕೆ ಅಂತೇಳಿ. ಈಗ ಬಂದೊಂದು 25 ದಿವಸ ಆಯಿತು. ಕೆಲಸ ಇತ್ತು ನಮಗೆ ಫಸ್ಟಿಗೆ. ಈಗ ಒಂದು ವಾರದಿಂದ ಕೆಲಸ ಇಲ್ಲ. ನಾವು ರೂಮಲ್ಲಿ ಇದ್ದೇವೆ. ಕೊರೋನಾ ವೈರಸ್ ಬಂದ ಕಾರಣದಿಂದ ನಮಗೆ ಹೊರಗಡೆ ಹೋಗುವಂತೆ ಇಲ್ಲ. ಈಗ ರೂಮಲ್ಲಿ ಇದ್ದೇವೆ ನಾವು, ಕೆಲಸ ಇಲ್ಲ. ಅಂದರೆ ಇಲ್ಲಿಂದ ನಮಗೆ ಮಂಗಳೂರಿಗೆ ಹೋಗಬೇಕು. ಒಂದು 22 ನಾವು ಕಾರ್ಮಿಕರಲ್ಲಿ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಯವರು ನಮಗೆ ಇಲ್ಲಿಂದ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಬೇಕು. ನಿಮ್ಮ ಹತ್ರ ನಾವು ಕೇಳಿಕೊಳ್ತೇವೆ. ನಾವು ಕೆಲಸದ ನಿಮಿತ್ತ ಬೇರೆ ಬೇರೆ ಊರಿಗೆ ಹೋಗಿರುವಂತ ಕೂಲಿ ಕಾರ್ಮಿಕರಿಗೆ ಈಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈಗ ಹೊರ ರಾಜ್ಯದಲ್ಲಿರುವಂತ ಕನ್ನಡಿಗರಿಗೆ ಒಂದ್ ರೀತಿ ಸಮಸ್ಯೆ ಇದೆ. ನಮ್ಮ ರಾಜ್ಯದಲ್ಲೇ ಇರುವಂತ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಊರಿಗೆ ಪ್ರಯಾಣ ಮಾಡಿ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಒಂಥರ ಬೇರೆ ಸಮಸ್ಯೆ ಆಗ್ತಾ ಇದೆ. ಈಗ ನಾವು ಹೋಗೋದಕ್ಕೆ ರೆಡಿ ಇದೀವಿ ಅಂತ 23 ಕೂಲಿ ಕಾರ್ಮಿಕರು ಹೇಳ್ತಿದ್ದಾರೆ. ಕೊಪ್ಪಳದಲ್ಲಿರೋರು, ಮಂಗಳೂರವರು, ಇವ್ರು ಹೇಳ್ತಿರೋದು ನಾವು ಹೋಗೋದಕ್ಕೆ ರೆಡಿ ಇದೀವಿ ವಾಪಸ್ಸು. ಯಾಕಂದ್ರೆ ಇಲ್ಲಿ ನಮ್ಗೆ ತುಂಬಾ ಸಮಸ್ಯೆ ಆಗ್ತಿದೆ. ಶೆಲ್ಟರ್ ಸಮಸ್ಯೆ ಮತ್ತು ಊಟ, ತಿಂಡಿ, ನೀರು ಎಲ್ಲವೂ ಸಮಸ್ಯೆ. ಸೊ ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ ಸರ್ಕಾರಕ್ಕೆ. ಊರಿಗೆ ಹೆಂಗಾದ್ರೂ ಮಾಡಿ ನಾವು ವಾಪಸ್ ಹೋಗೋದಕ್ಕೆ ರೆಡಿ ಇದೀವಿ, ವಾಪಸ್ ಕರೆಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಬೇರೆ ಬೇರೆ ಕಡೆ ಪಾಪ ಜನ ಕಾಲ್ನಡಿಗೆಯಲ್ಲೇ ಬರ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಕೊಪ್ಪಳದಲ್ಲಿ ಮಂಗಳೂರಿನ ಕೂಲಿ ಕಾರ್ಮಿಕರು ಸಿಕ್ಕಾಕೊಂಡ್ಬಂದಿದ್ದಾರೆ.